ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿಯವರ ಆತ್ಮೀಯರೇ. ಈಗಾಗಲೇ ಬೆಳಗಾವಿಯ ನಗರ ಪಾಲಿಕೆ ಇದ್ದಿದ್ದು ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಅಸಮಾಧಾನ, ಸಿಟ್ಟು, ರೊಚ್ಚು. ಯಾಕಂದರೆ ಯಾವ ಕಾಲಕ್ಕೂ ಬೆಳಗಾವಿ ಕರ್ನಾಟಕದ್ದು ಅನ್ನೋದು ಈಗಾಗಲೇ ರುಜುವಾದಾದಂಥದ್ದು. ಮತ್ತು ಇವತ್ತು ಪಾಲಿಕೆಯಲ್ಲೂ ಸಹಿತ ಇರೋರು ಯಾರಪ್ಪ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇಬ್ಬರು. ಇಷ್ಟಿದ್ದು ಯಾಕೆ ಇದು ಪಾಸ್ ಆಗ್ತಾ ಇಲ್ಲ ಅನ್ನೋದು ಕನ್ನಡ ಹೋರಾಟಗಾರರ ಪ್ರಶ್ನೆ. ಜೊತೆಗೆ ಇಲ್ಲಿಯ ಶಾಸಕರಾಗಿರ್ಬೋದು, ಬೆಳಗಾವಿ ಶಾಸಕರಾಗಿರ್ಬೋದು, ಅಥವಾ ಇನ್ನುಳಿದ ಈ ಒಂದೇನಪ್ಪ ಅಂತಂದ್ರೆ ಉಸ್ತುವಾರಿ ಅವರಾಗಿರ್ಬೋದು, ನಮ್ಮ ಸತೀಶ್ ಅವ್ರದ್ದು, ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಯಾಕಪ್ಪ ಇದಕ್ಕೆ ಒತ್ತಡ ತರ್ತಾ ಇಲ್ಲ, ಇದನ್ನ ಯಾಕೆ ಪಾಸ್ ಮಾಡ್ತಾ ಇಲ್ಲ ಅಂತ ಕೆಲವೊಂದು. ಅದೇ ಕಾಲಕ್ಕೆ ಸಂಜೆ ಪಾಟೀಲರ ಮೇಲೂ ಒತ್ತಡ ಎಲ್ಲ ಕನ್ನಡಿಗರಿದ್ದಾಗ ಯಾಕೆ ಇದನ್ನಾಗಿ ಮುಂದೆ ಹೋಗ್ತಾ ಇದ್ರಿ. ಅದು 2005 ವಿಜಯ ಮೋರೆ ಇದ್ದಾಗ ಬೆಳಗಾವಿ ಮಹಾರಾಷ್ಟ್ರದ ಭಾಗ ಅಂತ ಠರಾವ್ ಪಾಸ್ ಮಾಡಿ ತೊಗೊಂಡ್ರಿ. ಹಾಗೂ ಸುಪ್ರೀಂ ಕೋರ್ಟ್ನೆಲ್ಲ ಇತ್ತಲ್ಲ ಇದು, ಈಗ ಹಾಕಿದ್ದು ಬೇಡ ಅಂತ ಇದ್ರಿ. ಅವಿಭಾಜ್ಯ ಹಂಗೆ ಅನ್ನೋದು ತಪ್ಪು ಏನದೈತ್ರು ಅನ್ನೋದು ಎಲ್ಲರ ಪ್ರಶ್ನೆ. ಇದಕ್ಕೆ ಅಲ್ಲಿಯ ಸ್ಥಾನಿಕ ಶಾಸಕರ ಜೊತೆಗೆ ಉಸ್ತುವಾರಿ ಅವರು, ಜೊತೆಗೆ BJP, ಕಾಂಗ್ರೆಸ್, JDS ಎಲ್ಲರೂ ಉತ್ತರ ಕೊಡಬೇಕಾಗಿದೆ ಇವತ್ತು. ಯಾಕಂದ್ರೆ ಇಲ್ಲಿ ಮೊನ್ನೆ ನಡೆದಂಥ ಈ ಠರಾವ್ ಪಾಸ್ ಆದಾಗ ನಮಗೆ ಇದು ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿದಾಗ, ರಿಜೆಕ್ಟ್ ಮಾಡಿದಾಗ, ಇದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರಶ್ನೆ ಮಾಡಬೇಕಾಗಿದೆಯಲ್ಲ ಕಾಂಗ್ರೆಸ್ ಮತ್ತು BJPಯ ಅಲ್ಲಿಯ ಒಂದು ನಗರಸಭೆ ಸದಸ್ಯರು ಮಾಡಲಿಲ್ಲ, ಮೌನ ಆದರು. ಇದು ಸಹಜವಾಗಿ ಯಾರಿಗಾದರೂ ಪ್ರಶ್ನೆ ಮೂಡಿಸುವಂಥದ್ದು. ಅಲ್ಲಪ್ಪ, ನಿಮ್ಮ ಪಾರ್ಟಿ ಗೆದ್ದು ಪ್ರಶ್ನೆ ನೋಡ್ರಿ, ಮರಾಠಿಗರು ಹೋಟೆಟ್ಟನ್ನು ಹೊಡಿದ್ರಿ, ಆದ್ರೆ